ನಮಸ್ತೆ. ರಾತ್ರಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಬೆಳಿಗ್ಗೆ ಅಂತ ತಿಂಡಿ ಮಾಡ್ಲಿ ಅಂತ ಎಲ್ರಿಗೂ ಟೆನ್ಷನ್. ನಾನಿವತ್ತು 1 ಗ್ಲಾಸ್ ದೋಸೆ ರೈಸ್, 1 ಗ್ಲಾಸ್ ಇಡೀ ರಾಗಿನ ಒಟ್ಟಿಗೆ ನೆನೆಸಿಡ್ತೆ. ಬೆಳಿಗ್ಗೆ ಅದನ್ನ ರಾಗಿ ನೀರು ದೋಸೆ ಮಾಡ್ಕೊಂಬ ಅಂತ ಹೇಳಿ ತುಂಬಾ ಸಾರಿ ಮಾಡಿದ್ದೆ. ಈಗ ಸಮ್ಮರ್ ಅಲ್ಲಂತೂ ತುಂಬಾನೇ ಹೆಲ್ತ್ಗೆ ಒಳ್ಳೇದು. ಸೊ ಇದನ್ನ ನೀವು ಕೂಡ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಕೋಬಹುದು. ಇನ್ನು ರಾತ್ರಿ ಆಗ್ಲೇ 11 ಗಂಟೆ ಆಗ್ತಾ ಬಂತು. ಮಲ್ಕಣ್ಕಂತ ಹೋದ್ರೆ ಒಂದ್ ಸ್ವಲ್ಪನೂ ನಿದ್ರೆ ಬರಲ್ಲ. ಟೈಮ್ 1:35 ಆಯ್ತು. ಸೊ ಟೈಮ್ ನೋಡಿ ಶಾಕ್ ಆಯ್ತು. ಇನ್ನೂ ನಂಗೆ ನಿದ್ರೆ ಬರ್ಲಿಲ್ಲ ಅಂತ ಹೇಳಿ ಸ್ವಲ್ಪ ಅಕೌಂಟ್ ಕೆಲಸ ಇತ್ತು, ಅದನ್ನ ಮಾಡ್ತಾ ಕೂತ್ಕೊಂಡೆ. ಆಗ್ಲೇ ಟೈಮ್ 2:15 ಆಗ್ತಾ ಬಂತು. ಇದಕ್ಕೆ ಕಾರಣ ನಿನ್ನೆ ಸಂಜೆ 6 ಗಂಟೆಗೆ ಸ್ವಲ್ಪ ಚಾ ಕುಡ್ದೆ, ಅದೇ ಮಿಸ್ಟೇಕ್ ಆಯ್ತು. ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಇಂಡೋರ್ ಪ್ಲಾಂಟ್ಸಿಗೆಲ್ಲ ನೀರನ್ನ ಹಾಕ್ತಾ ಇದ್ದೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ನೀರ್ ಬೇಕಾಗತ್ತ, ಅವಾಗವಾಗ ನೀರು ಚೇಂಜ್ ಮಾಡ್ತಾನೆ ಇರ್ಬೇಕಾಗತ್ತ. ಇನ್ನು ಹೊರಗಡೆ ಪ್ಲಾಂಟ್ಸ್ ಕೂಡ ಅಷ್ಟೇ, ಬೆಳಿಗ್ಗೆ ಎದ್ದ ತಕ್ಷಣನೇ ನೀರನ್ನ ಹಾಕ್ಬೇಕು, ಇಲ್ಲ ಅಂದ್ರೆ ಆಮೇಲೆ ಬಿಸ್ಲಾತ, ಬಿಸ್ಲಲ್ಲ ನೀರನ್ನ ಹಾಕ್ಬಾರ್ದು. ಇಷ್ಟೆಲ್ಲ ಆದ್ಮೇಲೆ ಈಗ ಕಿಚನ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಲಿಕ್ಕೆ ಬಂದ. ರಾತ್ರಿ ಕಿಚನ್ ನ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಒಮ್ಮೆ ಅದನ್ನ ಕ್ಲೀನ್ ಮಾಡ್ಕೊಂಬುದು ನನ್ನ ಹಾಬಿ. ಎಲ್ರು ಕೂಡ ಹಾಗೆ ಅನ್ಕಂತಿ. ಸೊ ಇವಾಗ ದೋಸೆ ಮಾಡ್ಕೊಂಬ ಬನ್ನಿ. ಸೊ ಇವಾಗ ನಾನು ಅಕ್ಕಿಯನ್ನ ನೆನ್ಸಿಟ್ಟಿದ್ನಲ್ಲ, ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಉಪ್ಪು ಮತ್ತೆ ನೀರನ್ನ ಹಾಕಿನೇ ರುಬ್ಕೋಬೇಕು. ಆಗ್ಲೇ ದೋಸೆ ಟೇಸ್ಟಿಯಾಗಿ ಬರುತ್ತ. ಆಮೇಲೆ ಉಪ್ಪು ಹಾಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ರುಬ್ಬುವಾಗ್ಲೇ ಉಪ್ಪನ್ನ ಹಾಕಿ ರುಬ್ಬೇಕಾಗತ್ತ. ಇವಾಗ ಹಿಟ್ಟು ಕೂಡ ರೆಡಿ ಆತ. ಅದಕ್ಕೆ ನೀರ್ ದೋಸೆ ರೀತಿ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಕ. ನಾನಿಲ್ಲಿ ನೀರ್ ದೋಸೆ ಮಾಡುವ ಕಬ್ಬಿಣದ ಕಾವಲಿಯಲ್ಲೇ ನೀರ್ ದೋಸೆ ಮಾಡ್ಕೊಂತೆ, ತುಂಬಾ ಚೆನ್ನಾಗಿ ಬರುತ್ತೆ. ಎಣ್ಣೆ ಮಾತ್ರ ಒಂದ್ ನೆನಪಿರ್ಲಿ, ನೀರ್ ದೋಸೆ ಮಾಡೋದಾದ್ರೆ ತೆಂಗಿನ ಎಣ್ಣೆ ಬದಲಿಗೆ ನಾರ್ಮಲ್ ಆಯಿಲ್ ಅನ್ನ ಯೂಸ್ ಮಾಡಿ, ಆಗ್ಲೇ ದೋಸೆ ಚೆನ್ನಾಗಿ ಬರ್ತದೆ. ಸೊ ಇವಾಗ ಆಯಿಲ್ ಅನ್ನ ಹಚ್ಚಿ ನೀರ್ ದೋಸೆನ ಮಾಡ್ಕೋತೀನಿ. 1 ನಿಮಿಷ ಬಿಟ್ಟು ಈಗ ಏಳಿಸಿದ್ರೆ ಎಷ್ಟು ಚೆನ್ನಾಗಿ ಬರುತ್ತಂತ ಹೇಳಿದ್ರೆ, ರಾಗಿನ ಇಡೀ ರಾಗಿ ಯೂಸ್ ಮಾಡೋದ್ರಿಂದ ಅದರಲ್ಲಿರುವಂಥ ಜೋಳಿನ ತೆಗಿಬೇಕಂತೇನಿಲ್ಲ. ಹೀಗೆ ಮಿಕ್ಸ್ ಮಾಡಿ ಹೋಗುತ್ತೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ನೀರು ದೋಸೆ ಮಾಡೋದೇನೋ ಖುಷಿ, ಆದರೆ ಅದೇ ಕೂಡಲೇ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಭಾರಿ ಭಂಗ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್.